ಹಾಯ್ ಹಲೋ ಸ್ನೇಹಿತರೆ ನಮಸ್ತೆ. ನಾನು ನಿಮ್ಮ ಶ್ರೀಕಾಂತ್. ಇವತ್ತು ಇನ್ನೊಂದು ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತಿನ ವಿಡಿಯೋ ಏನಪ್ಪ ಅಂದರೆ, ನಾಳೆ ಆಗಸ್ಟ್ 15 ಅಥವಾ ಇಂದು ಆಗಸ್ಟ್ 15 ದಿನ ರಾತ್ರಿ, ನಾಳೆ ಆಗಸ್ಟ್ 15. ಈ ಆಗಸ್ಟ್ 15ರ ತಾರೀಕಿಗೆ ನೀವು ಯೂಟ್ಯೂಬರ್ಸ್ ಏನಾರು ಆಗಬೇಕಂತಿದ್ರೆ, ಸೊ ಯೂಟ್ಯೂಬಲ್ಲಿ ವಿಡಿಯೋ ಮಾಡಿ ನೀವು ಕೂಡ ಹಣ ಗಳಿಸ್ಬೇಕಂತಿದ್ರೆ, ಯೂಟ್ಯೂಬಲ್ಲಿ ಯಾವ ರೀತಿ ವಿಡಿಯೋನ ಅಪ್ಲೋಡ್ ಮಾಡಬೇಕು, ಎಲ್ಲೆಲ್ಲಿ ಹೆಡ್ಲೈನ್ ಸಿಗುತ್ತೆ, ಎಲ್ಲೆಲ್ಲಿ ಹ್ಯಾಶ್ಟ್ಯಾಗ್ ಸಿಗುತ್ತೆ, ಟ್ಯಾಗ್ ಸಿಗುತ್ತೆ, ಯಾವ ರೀತಿ ಅಪ್ಲೋಡ್ ಮಾಡೋದು, ಸ್ಟೆಪ್ ಬೈ ಸ್ಟೆಪ್ ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ನಿಮಗಿವತ್ತು ನಾನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದಕ್ಕೂ ಹಿಂದೆ ಜಾಸ್ತಿ ವಿಡಿಯೋಗಳನ್ನ ಹಾಕಿದ್ದೀನಿ ಇದೇ ವಿಷಯದ ಬಗ್ಗೆ. ಆದರೆ ಈಗ ಹೊಸದಾಗಿ ಅಪ್ಡೇಟ್ ಆಗ್ತಾ ಇರುತ್ತಲ್ಲ ಯೂಟ್ಯೂಬಲ್ಲಿ, ಆ ಅಪ್ಡೇಟಿಗೆ ಸಂಬಂಧಪಟ್ಟಂಗೆ ಯೂಟ್ಯೂಬಲ್ಲಿ ಈ ಆಗಸ್ಟ್ 15ಕ್ಕೆ ನಿಮ್ಮ ಒಂದು ಹೊಸ ಯೂಟ್ಯೂಬ್ ಚಾನಲ್ಗೆ ವಿಡಿಯೋವನ್ನು ಅಪ್ಲೋಡ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವೇನಾದ್ರು ಫಸ್ಟ್ ಟೈಮ್ ನಾನು ಈ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಯಾಕೆಂದರೆ ನೆಕ್ಸ್ಟ್ ನಾನು ಮಾಡುವಂಥ ಹೊಸ ವಿಡಿಯೋಗಳು ನಿಮಗೆ ಬೇಗ ನೋಟಿಫಿಕೇಶನ್ ಬರುತ್ತೆ ಅಂತೇಳಿ ಹೇಳ್ತಾ ಇದ್ದೀನಿ ಸ್ನೇಹಿತರೆ. ಓಕೆನಾ? ಹೇಗೆ ಅಪ್ಲೋಡ್ ಮಾಡೋದು ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಾನೀಗ ನನ್ನ ಪಿ ಸಿಯ ಸ್ಕ್ರೀನ್ ಮೇಲೆ ಇದ್ದೀನಿ. ಫಸ್ಟ್ ನಿಮಗೆ ತೋರಿಸ್ಬಿಡ್ತೀನಿ. ಫಸ್ಟ್ ಸ್ಟೆಪ್ ಏನಪ್ಪ ಅಂತ ಹೇಳಿದ್ರೆ, ನಾನೀಗ ಪ್ರೀಮಿಯರ್ ಪ್ರೋದಲ್ಲಿ ಈ ರೀತಿ ಒಂದು ವಿಡಿಯೋನ ಎಡಿಟ್ ಮಾಡ್ತಾ ಇದ್ದೀನಿ, ಮಾಡಿಟ್ಕೊಳ್ತೀನಿ. ನೀವು ಕೈನ್ ಮಾಸ್ಟ್ರು ನಿಮಗೆ ಸಂಬಂಧಪಟ್ಟಿದ್ದ ಮೊಬೈಲ್ ಆ್ಯಪ್ ಯಾವ್ದು ಮೂಲಕ ಬೇಕಾದ್ರೂ ವಿಡಿಯೋ ಎಡಿಟ್ ಮಾಡ್ಬೋದು. ನಾನು ಕೈನ್ ಮಾಸ್ಟರ್ ಬಳಸಿ ಈ ರೀತಿ ಎಕ್ಸ್ಪೋರ್ಟಿಗೆ ಹೋಗಿ ವಿಡಿಯೋವನ್ನು ಎಕ್ಸ್ಪೋರ್ಟ್ ಮಾಡಿ ಇಟ್ಕೊಳ್ತೀನಿ. ನೀವು ಕೂಡ ನಿಮ್ಗೆ ಯಾವ ರೀತಿ ಎಡಿಟಿಂಗ್ ಬರುತ್ತೋ ಆ ಮೂಲಕ ಎಡಿಟ್ ಮಾಡಿ ಎಕ್ಸ್ಪೋರ್ಟ್ ಮಾಡಿ ಒಂದು ವಿಡಿಯೋವನ್ನು ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಓಕೆನಾ? ನಂದೀಗ ಆಲ್ರೆಡಿ ವಿಡಿಯೋ ರೆಡಿ ಇದೆ, ತೋರಿಸ್ತಿದ್ದಿಲ್ಲ. ಈ ರೀತಿ ಒಂದು ವಿಡಿಯೋ ರೆಡಿ ಆಗಿದೆ, ಸರಿನಾ? ಇವಾಗ ನೆಕ್ಸ್ಟ್ ಸ್ಟೆಪ್, ವಿಡಿಯೋ ಆಯಿತು. ಇವಾಗ ನಾನು AI ಬಳಸ್ತೀನಿ, ಇಲ್ಲಿ ಚಾಟ್ GPT ಅನ್ನು ಬಳಸ್ತೀನಿ. ಒಂದು ವಿಡಿಯೋ ನೀವು ಯಾವ ರೀತಿ ವಿಡಿಯೋ ಮಾಡ್ತೀರೋ ಆ ಥರದ ವಿಡಿಯೋಕ್ಕೆ ನನಗೆ ಈ ರೀತಿಯಾಗಿ ಹೆಡ್ಲೈನ್ಸ್ ಬೇಕು ಅಂತ ಹೇಳಿ ಚಾಟ್ GPT ಅಂತ ಕೇಳಿದ್ರೆ ಈ ರೀತಿ ಹೆಡ್ಲೈನ್ಸನ್ನು ಕೊಡುತ್ತೆ. ಟ್ಯಾಗ್ಸ್ ಬೇಕು ಅಂತ ಕೇಳಿದರೆ ಟ್ಯಾಗ್ಸ್ ಕೂಡ ಕೊಡುತ್ತೆ. ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಟ್ಯಾಗ್ ಬೇಕು, ಟ್ಯಾಗ್ಸ್ ಬೇಕು, ನೀವೇನು ಕೇಳ್ತೀರೋ ಹಾಗೆ ಕೊಡುತ್ತೆ. ಹಾಗೂ ಅದಕ್ಕೆ ಸಂಬಂಧಪಟ್ಟಂಥ ಡಿಸ್ಕ್ರಿಪ್ಷನ್, SEO ಮೆಥಡಲ್ಲಿ ನನಗೆ ಡಿಸ್ಕ್ರಿಪ್ಷನ್ ಬೇಕು ಅದೇ ಸಬ್ಜೆಕ್ಟ್ ಬಗ್ಗೆ ಅಂತ ಕೇಳಿದರೆ ನಿಮಗೆ ಈ ರೀತಿ ಡಿಸ್ಕ್ರಿಪ್ಷನ್ ಕೂಡ ಏನು ಕೊಡುತ್ತೆ. ಅದು ಚಾಟ್ GPT ಕೊಡುತ್ತೆ. ಆನಂತರ ತಮ್ನೈಲ್ ಕ್ರಿಯೇಟ್ ಮಾಡಬೇಕಲ್ಲ, ಅದಕ್ಕೆ ಸೇಮ್ ಅದೇ ಸಬ್ಜೆಕ್ಟಿನ ಬಗ್ಗೆ ನನಗೊಂದು ತಮ್ನೈಲ್ ಬೇಕು, ಈ ರೀತಿ ಇರಬೇಕು, ನಿಮ್ಮದು ಫೋಟೋವನ್ನು ಅಪ್ಲೋಡ್ ಮಾಡಿ ನಂಗೆ ಈ ರೀತಿ ಸಬ್ಜೆಕ್ಟ್ ಮೇಲೆ ತಮ್ನೈಲ್ ಬೇಕಂತ ತಮ್ನೈಲ್ ಕ್ರಿಯೇಟ್ ಮಾಡಿ ಕೂಡ ಕೊಡುತ್ತೆ. ನಾನು ಆಲ್ರೆಡಿ ಇಷ್ಟೆಲ್ಲ ಜನರೇಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡು ಇವಾಗ ನಾನು ಬ್ರೌಸರ್ ಓಪನ್ ಮಾಡ್ತಾ ಇದ್ದೀನಿ. ಕ್ರೋಮ್ ಬ್ರೌಸರಲ್ಲಿ ಸರ್ಚ್ ಬಾರಲ್ಲಿ ಇಲ್ಲಿ YT ಸ್ಟುಡಿಯೋ ಅಂತ ಹೊಡೆದ್ರು ಟೈಪ್ ಮಾಡಿದ್ರು ಬರುತ್ತೆ, ಯೂಟ್ಯೂಬ್ ಸ್ಟುಡಿಯೋ ಅಂತ ಟೈಪ್ ಮಾಡಿದ್ರು ಸೇಮ್ ಓಪನ್ ಆಗುತ್ತೆ. ಓಕೆನಾ? ಈ ಥರ ಟೈಪ್ ಮಾಡಿ ನೋಡಿ, ನಾನೀಗ ಯೂಟ್ಯೂಬ್ ಸ್ಟುಡಿಯೋ ಅಂತೇಳಿ ಟೈಪ್ ಮಾಡ್ತಾ ಇದ್ದೀನಿ, ಸರಿನಾ? ಈ ರೀತಿ ಬರುತ್ತೆ. ಅದ್ಮೇಲೆ ಒಂದು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ನಿಮ್ಮ ಯೂಟ್ಯೂಬ್ ಚಾನಲ್ ವಿಡಿಯೋಗಳು ನೋಡಿದ್ರೆ ಹಳೆದಾದ ಯೂಟ್ಯೂಬ್ ಚಾನಲ್ ವಿಡಿಯೋ ಮಾಡೋದನ್ನ ನಾನೇ ಹಾಕಿದ್ದೀನಿ. ಆ ಚಾನಲ್ಗೆ ಸಂಬಂಧಪಟ್ಟಂಗೆ ನಿಮ್ಮ ಚಾನಲ್ ಸಂಬಂಧಪಟ್ಟಂಗೆ ಆ ಒಂದು ಮೇಲಿಂದ ನೀವು ಲಾಗಿನ್ ಮಾಡಿ ಇಟ್ಕೊಳ್ಬೇಕಾಗುತ್ತೆ. ಲಾಗಿನ್ ಮಾಡಿ ಅದೇ ಲಾಗಿನ್ನಿಂದ ನೀವು ಈ ರೀತಿ ಆ ಚಾನಲ್ಗೆ ಅಂದರೆ ಯೂಟ್ಯೂಬ್ ಸ್ಟುಡಿಯೋಕ್ಕೆ ನೀವು ಲಾಗಿನ್ ಆಗಿ ಇಲ್ಲೇನೆ ಪೂರ್ಣ ಒಬ್ಬ ಯೂಟ್ಯೂಬರ್ಸ್ ಕಾಮಗಾರಿ ನಡೆಯೋದಷ್ಟು ಇದೇ ಪ್ಲೇಸಲ್ಲಿ. ಇಲ್ಲಿ ನೋಡಿ ಮೇಲ್ಗಡೆ ಒಂದು ಕ್ರಿಯೇಟ್ ಅಂತಿದೆ, ಇಲ್ಲಿ ಯೂಟ್ಯೂಬ್ ವಿಡಿಯೋನ ಅಪ್ಲೋಡ್ ಮಾಡ್ಬೋದು, ಲೈವ್ ಹೋಗ್ಬೋದು, ಕ್ರಿಯೇಟ್ ಪೋಸ್ಟು ಏನು ಬೇಕಾದ್ರೂ ಇಲ್ಲೇ ಮಾಡ್ಬೋದು. ಈ ಕಡೆ ಏರೋ ಮಾರ್ಕ್ ಇದೆಯಲ್ಲ, ಇಲ್ಲಿಂದ ಕೂಡ ನೀವು ಯೂಟ್ಯೂಬಿಗೆ ವಿಡಿಯೋವನ್ನು ಅಪ್ಲೋಡ್ ಮಾಡ್ಬೋದು. ಎರಡು ಸೇಮ್ ಒಂದೇ ಮೆಥಡ್, ಒಂದೇ ಪ್ಲೇಸ್, ಅಂದರೆ ಬೇರೆ ಬೇರೆ ಮಾರ್ಕಲ್ಲಿದೆ. ಅಲ್ಲಿ ಕ್ಯಾಮ್ರಾ ಮಾರ್ಕಲ್ಲಿ ಇದ್ದರೆ ಇಲ್ಲಿ ಏರೋ ಮಾರ್ಕಲ್ಲಿದೆ, ಎರಡು ಒಂದೇ. ನೀವು ಕ್ರಿಯೇಟ್ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಓಕೆನಾ? ಅವಾಗ ನೀವು ರೆಡಿ ಮಾಡಿ ಇಟ್ಕೊಂಡಂಥ ವಿಡಿಯೋವನ್ನು ಇದ್ರ ಮೇಲೆ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದ್ರು ಓಕೆ, ಏನೂ ಪ್ರಾಬ್ಲಮ್ ಇಲ್ಲ. ಇನ್ನೊಂದು ಅಂದರೆ ಇನ್ನೂ ಒಂದು ಮೆಥಡ್, ಇದು ಡ್ರ್ಯಾಗ್ ಆ್ಯಂಡ್ ಡ್ರಾಪ್. ಜಸ್ಟ್ ಅಲ್ಲಿಂದ ವಿಡಿಯೋನ ಡ್ರ್ಯಾಗ್ ಮಾಡಿ ತಂದು ಹಾಕಿದ್ರು ಮುಗೀತು, ಆಟೋಮೆಟಿಕ್ಲಿ ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಓಕೆನಾ? ಇಲ್ಲ ಇಲ್ಲಿ ಸೆಲೆಕ್ಟ್ ಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಈ ಥರ ಒಂದು ನಿಮ್ಮ ಮೈ ಕಂಪ್ಯೂಟರ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ವಿಡಿಯೋ ಎಲ್ಲಿದೆ ಅದನ್ನು ಚೂಸ್ ಮಾಡಿ ಓಪನ್ ಕೊಟ್ಟರೆ ಸೇಮ್ ಅದೇ ಪ್ಲೇಸಲ್ಲಿ ಮತ್ತೆ ಅಪ್ಲೋಡ್ ಸ್ಟಾರ್ಟ್ ಆಗುತ್ತೆ. ಎರಡೂ ಮೆಥಡ್ ಒಂದೇ, ನೀವು ಯಾವ್ದು ಬೇಕಾದರೂ ಬಳಸ್ಬೋದು, ಅದರಲ್ಲೇನು ಪ್ರಾಬ್ಲಮ್ ಇಲ್ಲ. ಓಕೆನಾ? ಈ ರೀತಿಯಾಗಿ ಇದಕ್ಕಿಂತ ಮುಂಚೆ ನೀವು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ನೀವು ಯಾವ ವಿಡಿಯೋವನ್ನು ಕ್ರಿಯೇಟ್ ಮಾಡ್ತಿರಲ್ಲ, ಎಕ್ಸ್ಪೋರ್ಟ್ ಮಾಡಿದಾಗ ಕೆಲವು ಒಂದೊಂದು ಬ್ರೌಸರ್ ಅದು ಸಾಫ್ಟ್ವೇರ್ಲಿ ಬೇರೆ ಬೇರೆ ಹೆಸರಲ್ಲಿ ಅದು ಎಕ್ಸ್ಪೋರ್ಟ್ ಆಗಿರುತ್ತೆ. ನೀವು ಯೂಟ್ಯೂಬಿಗೆ ಏನು ವಿಡಿಯೋವನ್ನು ಅಪ್ಲೋಡ್ ಮಾಡೋಕ್ಕೆ ಹೆಡ್ಲೈನ್ಸ್ ಕ್ರಿಯೇಟ್ ಮಾಡಿ ಇಟ್ಕೊಳ್ತಲ್ಲ, ಅದೇ ಒಂದು ಹೆಡ್ಲೈನ್ಸನ್ನು ಈ ವಿಡಿಯೋ
ಕೂಡ ರೀನೇಮ್ ಮಾಡಿ ಆ ನೇಮನ್ನು ಕೂಡ ಸೇಮ್ ಅದೇ ಹೆಸರಲ್ಲೇ ಮಾಡಬೇಕು. ಈಗ ನಾನೇನು ಪ್ರೀಮಿಯರ್ ಪ್ರೋ, ಕ್ಯಾಶುವಲ್, ಸ್ಲೈಡ್ ಇಫೆಕ್ಟ್, ಟ್ಯುಟೋರಿಯಲ್ ಕನ್ನಡ ಅಂತ ಏನು ಕೊಟ್ಟಿದ್ದೀನಲ್ಲ, ಅದೇ ಹೆಸರನ್ನ ಈ ಒಂದು ವಿಡಿಯೋ ಕೂಡ ನೀವು ರೀನೇಮ್ ಮಾಡಬೇಕು, ನೇಮ್ ಚೇಂಜ್ ಮಾಡಬೇಕು. ಓಕೆನಾ? ಈ ಥರ ಮಾಡಿ. ಯಾಕಂದರೆ ಸರ್ಚ್ ಆದಾಗ ಎಲ್ಲವುದು ಸಬ್ಜೆಕ್ಟು ಬರುತ್ತೆ ಇಲ್ಲಿ. ಅಂದರೆ ಟ್ಯಾಗ್ ಥರನೇ ಯೂಸ್ ಆಗುತ್ತೆ ಆ ಸಬ್ಜೆಕ್ಟ್ ಸಮೇತ. ಪ್ರೀಮಿಯರ್ ಪ್ರೋ ಅನ್ನೋದು ಒಂದು ಸಬ್ಜೆಕ್ಟ್ ಟ್ಯಾಗ್ ಆಗುತ್ತೆ, ಹೀಗೆ ಮಾಡಿಟ್ಕೊಳ್ಬೇಕು. ಓಕೆನಾ? ಆಮೇಲೆ ನಿಮ್ಮ ಇಲ್ಲಿಗೆ ಬರ್ತೀನಿ ನಾನೀಗ. ಕ್ರಿಯೇಟ್ ಮೇಲೆ ಬಂದಾಗ ಇಲ್ಲಿ ಸೆಲೆಕ್ಟ್ ಕೊಡ್ತೀನಿ. ಓಕೆನಾ? ಇಲ್ಲಿ ಸೆಲೆಕ್ಟ್ ಕೊಟ್ಟಾಗ ನೋಡಿ, ನಂಗೀಗ ವಿಡಿಯೋ ಬಂದು ಕೂತ್ಕೊಳ್ತು. ನಾನು ಯಾವ ವಿಡಿಯೋ ಚೂಸ್ ಮಾಡಿ ಸೆಲೆಕ್ಟ್ ಮಾಡಿ ಕೊಟ್ಟಿದ್ನಲ್ಲ, ಬಂದು ಅಪ್ಲೋಡು ಸ್ಟಾರ್ಟ್ ಆಯ್ತು. ಕೆಳಗಡೆ ನೋಡಿ ಅಪ್ಲೋಡಿಂಗ್ ಬರ್ತಾ ಇದೆ, ಇಷ್ಟು ಟೈಮು ಅಂತ ಬರುತ್ತೆ. ಈ ರೀತಿ ಓಪನ್ ಆಗುತ್ತೆ. ಇವಾಗ ನಾನು ನೋಡ್ರಿ ಆ ಒಂದು ವಿಡಿಯೋ ಕೊಟ್ಟಂತ ಹೆಸರು ಶೋ ಆಗುತ್ತೆ. ಈಗ ಇದ್ರ ನೀವು ರಿಮೂವ್ ಮಾಡ್ರಿ. ಅದು ಪರ್ಮನೆಂಟ್ ಅದೇ ವಿಡಿಯೋಗೆ ಅದೇ ನೇಮೇ ಇರುತ್ತೆ. ನೀವು ಯಾವುದು ಈಗ ಪರ್ಫೆಕ್ಟಾಗಿ ಹೆಡ್ಲೈನ್ಸ್ ಕೊಡಬೇಕು ಆ ಹೆಡ್ಲೈನ್ಸನ್ನು ಕಾಪಿ ಮಾಡ್ಕೊಬನ್ನಿ. ನೀವು ಜನರೇಟ್ ಮಾಡಿದಂಥ ಚಾಟ್ GPT AI ಅಲ್ಲಿ ಏನು ಮಾಡಿರ್ತಲ್ಲ, ಅದ್ರಲ್ಲಿ ನಿಮಗೆ ಯಾವುದು SEOದಲ್ಲಿ ನಿಮಗೆ ಯಾವ ಶೂಟ್ ಆಗುತ್ತೋ ಆ ಒಂದು ಹೆಸರನ್ನು ಕಾಪ್ ಕಾಪಿ ಮಾಡ್ಕೊಂಡು ಬನ್ನಿ. ಓಕೆನಾ? ನೋಡಿ ಈಗ ಇದು ತೋರಿಸ್ತಾ ಇದೀನಲ್ಲ, ಈ ರೀತಿ ಇಷ್ಟೆಲ್ಲ ಹೆಸರುಗಳಿದೆ. ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಆ ಹೆಸರನ್ನು ನೀವು ಕಾಪಿ ಮಾಡ್ಕೊಬಂದು ನೀವು ಅಲ್ಲಿ ಅಂದರೆ ನಿಮ್ಮದು ವಿಡಿಯೋಕ್ಕೆ ಹೆಡ್ಲೈನ್ಸ್ ಆಗಿ ಚೂಸ್ ಮಾಡ್ಬೋದು. ಈ ಎಲ್ಲ ಹೆಡ್ಲೈನ್ಸ್ಗಳು ಇಷ್ಟು ಮಾಡಿದ್ರೆ ನೀವು ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡ್ಬೇಕಾದ್ರೂ ಬೇರೆ ಹೆಡ್ಲೈನ್ಸ್ ಕೊಡಲಿಕ್ಕೆ, ಇನ್ಸ್ಟಾಗ್ರಾಮ್ದಲ್ಲಿ ಬೇರೆ ಹೆಡ್ಲೈನ್ಸ್ ಕೊಡಲಿಕ್ಕೆ, ಪ್ರತಿ ಒಂದಕ್ಕೂ ಕೂಡ ಈ ಒಂದು ಹೆಡ್ಲೈನ್ಸ್ಗಳು ನಿಮಗೆ ಯೂಸ್ ಆಗುತ್ತೆ. ನಾನು ಒಂದು ಕಾಪಿ ಮಾಡ್ಕೊಂಡಿದ್ದೀನಿ. ಇಲ್ಲಿ ಬಂದು ಕಂಟ್ರೋಲ್ V ಹೊಡೆದ್ರೆ ಕಂಪ್ಯೂಟ್ರಲ್ಲಿ ಪೇಸ್ಟ್ ಆಗುತ್ತೆ. ಇಲ್ಲ ನೀವು ರೈಟ್ ಕ್ಲಿಕ್ ಮಾಡಿ ಪೇಸ್ಟನ್ನು ಕೂಡ ಮಾಡ್ಬೋದು, ತೊಂದರೆ ಇಲ್ಲ. ಈ ಥರ ಬಂತು ನೋಡಿ, ಕ್ಲಿಯರ್ ಮಾಡ್ಕೊಂಡಿದ್ದೀನಿ, ಕೊಟ್ಟಿದ್ದೀನಿ. ಇಲ್ಲಿ ನೀವು ಬೇಕಾದರೆ 100 ಅಕ್ಷರ ಒಬ್ಬರಿಗೆ ತುಂಬಲಿಕ್ಕೆ ಅವಕಾಶ ಇರುತ್ತೆ. 100 ಅಕ್ಷರದ ಒಳಗೆ ಹೆಡ್ಲೈನ್ಸ್ ಇರಬೇಕು. ಈಗ 70 ಇದೆ, ನೀವೇನಾದ್ರು ಆ್ಯಡ್ ಮಾಡ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಒಟ್ನಲ್ಲಿ 100 ಒಳಗೆ ನೀವು ಕ್ಲಿಯರ್ ಆಗಿ ಒಂದು ಸಬ್ಜೆಕ್ಟನ್ನು ಜನರಿಗೆ ಅರ್ಥವಾಗುವ ಹಾಗೆ ಹೇಳೋ ಹಾಗೆ ನೀವಿಲ್ಲಿ ಮಾಡಬೇಕು. ಓಕೆನಾ? ಈಗ ಡಿಸ್ಕ್ರಿಪ್ಷನ್ ಹಾಕುವ. ಡಿಸ್ಕ್ರಿಪ್ಷನ್ ಕೂಡ ನಾವು ಚಾಟ್ GPTನ ನಮಗೆ ಕೊಟ್ಟಿದೆ. ಅದನ್ನು ಕೂಡ 5000 ವರ್ಡ್ಸಲ್ಲಿ ಹಾಕಬೇಕು ಅಂತಿದೆ. ನೀವು 5000 ವರ್ಡ್ ಒಳಗೆ ನಿಮ್ಗೆ ಇಷ್ಟ ಬಂದಂಥದ್ದು ಏನೇನು ಬೇಕು ಎಲ್ಲ ಕ್ರಿಯೇಟ್ ಮಾಡ್ಬೋದು. ನೋಡಿ ನಾನು ಈ ರೀತಿ ಮಾಡಿದ್ದೀನಿ. ಇನ್ನು ಮುಂದಿನ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಮಾತ್ರ ಹೇಗೆ ಕ್ರಿಯೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ ವಿಡಿಯೋದಲ್ಲಿ ಡಿಸ್ಕ್ರಿಪ್ಷನ್ ಮಾಡೋದನ್ನು ಬೇರೆ ಬೇರೆ ಮೆಥಡಲ್ಲಿದೆ, ನಿಮ್ಗೆ ಅದನ್ನು ಕೂಡ ತೋರಿಸ್ತೀನಿ. ಈಗ ಇಷ್ಟಕ್ಕೆ ಮಾತ್ರ ಹಾಕ್ತಾ ಇದ್ದೀನಿ. ಓಕೆನಾ? ನೋಡಿ ಇಷ್ಟು ಮಾಡಿದ್ದೀನಿ. ಇದಕ್ಕೂ ಬೇರೆ ಬೇರೆ ಸೇರಿಸೋಂಥ ಅವಕಾಶಗಳು ಜಾಸ್ತಿ ಇದೆ. ನಾನು ಇಷ್ಟೇ ಮಾತ್ರ ತೋರಿಸ್ತಾ ಇದ್ದೀನಿ. ಬೇಕಾದರೆ ಇನ್ನೊಂದೆರಡು ಹ್ಯಾಶ್ಟ್ಯಾಗ್ಗಳನ್ನು ಹಾಕ್ಬೋದು. ನಿಮ್ಮ ಚಾನಲ್ ನೇಮ್ ಇರ್ಬೋದು, ನಿಮ್ಮ ಸಬ್ಜೆಕ್ಟ್ ಇರ್ಬೋದು, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಥರ ಒಂದಿಷ್ಟು ಹಾಕ್ಕೊಳ್ಬೋದು. ಓಕೆನಾ? ನೋಡಿ ನಾನೀಗ ಕನ್ನಡ ಅಂತ ಕೊಟ್ಟಿದ್ದೀನಿ. ಓಕೆ, ಇಷ್ಟ ಆಯಿತು. ನೋಡಿ ಇನ್ನೂ ಮತ್ತೆ ಬೇಕಾದರೆ ನನ್ನ ಚಾನಲ್ ಹೆಸರು ಹಾಕ್ತೀನಿ, ಮಿಸ್ಟರ್ ಸಿರಿ ಹಾಕ್ತೀನಿ. ಓಕೆ, ಇನ್ನು ನೀವು ಕೊಟ್ಟ ಹಾಗೆ ಜಾಸ್ತಿ ಆಗುತ್ತೆ. ಎಂಟರ್ ಹೊಡೆದ್ರೆ ಮತ್ತೆ ನೆಕ್ಸ್ಟ್ ಇನ್ನೊಂದು ಹ್ಯಾಶ್ಟ್ಯಾಗ್ ಹಾಕಲಿಕ್ಕೆ ನಿಮಗೆ ಅವಕಾಶ ಸಿಗುತ್ತೆ. ಹಾಕ್ತೀನಿ ಎಲ್ಲನೂ. ಓಕೆನಾ? ಇಷ್ಟ ಆಯಿತಾ? ಇವಾಗ ನಾನು ಸಬ್ಜೆಕ್ಟಿಗೆ ಏನು ಡಿಸ್ಕ್ರಿಪ್ಷನ್ಗೆ ಏನೇನು ಬೇಕೋ ಹಾಕಿದ್ದೀನಿ. ಇದೇ ಥರ ನಿಮ್ಗೆ ಯಾವ ಸಬ್ಜೆಕ್ಟ್ ನಿಮ್ಗೆ ಆ್ಯಡ್ ಹಾಕಬೇಕು, ಹ್ಯಾಶ್ಟ್ಯಾಗ್ ಹಾಕಬೇಕು ಅಂತ ಬರುತ್ತೋ ನೀವು ಏನು ಬೇಕಾದರೂ ಆ್ಯಡ್ ಮಾಡ್ಬೋದು. ಓಕೆನಾ? ಇಷ್ಟ ಆಯಿತಾ? ಇವಾಗ ಇಲ್ಲಿ ನೋಡಿ, ಇವಾಗ ನಾನೀಗ ಅದಕ್ಕೆ ಏನು ಮಾಡಬೇಕು, ಥಂಬ್ನೇಲ್ ಆ್ಯಡ್ ಮಾಡಬೇಕು. ಥಂಬ್ನೇಲ್ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ, ನಾವು ತೋರಿಸಿದ್ನಲ್ಲ ಚಾಟ್ GPTಯಲ್ಲಿ, ಅದೇ ಥಂಬ್ನೇಲ್ ಈ ಥರ ಇಲ್ಲಿ ಬಂದಿರುತ್ತೆ. ಅಂದರೆ ನಾವು ಸೇವ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಅಲ್ಲಿಂದ ಡೌನ್ಲೋಡ್ ಮಾಡಿ ಈಗ ಅಪ್ಲೋಡ್ ಮಾಡಿದ್ರೆ ಆಯಿತು. ಇಲ್ಲ ಆಟೋಮೆಟಿಕ್ಲಿ ನಿಮ್ಮ ವಿಡಿಯೋದಲ್ಲಿ ಯಾವ್ದಾದ್ರು ಇದ್ದರೆ ಅದನ್ನು ಕೂಡ ಹಾಕ್ಬೋದು. ಅದು ಹೆಚ್ಚು ಥಂಬ್ನೇಲ್ ಕ್ರಿಯೇಟ್ ಮಾಡಿ ಹಾಕ್ಬೋದು, ಒಳ್ಳೆ ಮೆಥಡ್. ಓಕೆನಾ? ನೋಡಿ ಥಂಬ್ನೇಲ್ ರೆಡಿ ಆಯಿತು. ವಿಡಿಯೋದಲ್ಲಿ ವಿಡಿಯೋಕ್ಕೂ ಬಂತು, ಎಲ್ಲ ಬಂತು. ಹಾಗೂ ಈಗ ನೀವು ಒಂದು ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡಬೇಕು, ಅಥವಾ ಇರೋ ಪ್ಲೇ ಲಿಸ್ಟಲ್ಲೂ ನೀವು ಹಾಕ್ಬೋದು. ಹೊಸ ಪ್ಲೇ ಲಿಸ್ಟ್ ಕ್ರಿಯೇಟ್ ಮಾಡೋದು ಹೇಗೆ ಅಂತೇಳಿ ನಾನು ನಿಮಗೆ ತೋರಿಸ್ತೀನಿ. ನಿಮ್ಮ ಹತ್ರ ಯಾವುದು ಪ್ಲೇ ಲಿಸ್ಟ್ ಇದ್ದರೆ ಅದಕ್ಕೆ ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಪ್ಲೇ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿದರೆ ಇಲ್ಲಿ ಕೇಳುತ್ತೆ ಯಾವುದಕ್ಕೆ ಮಾಡ್ತಾ ಇದ್ದೀರಿ ನೀವು ಪ್ಲೇ ಲಿಸ್ಟನ್ನು, ಕೋರ್ಸು ಅಥವಾ ಪ್ರಾಡ್ಕಾಸ್ಟು, ನೀವು ಪ್ಲೇ ಲಿಸ್ಟು ಹೇಗೆ, ಅದಕ್ಕೆ ನೀವು ಆ್ಯಡ್ ಮಾಡ್ಬೋದು. ನೋಡಿ ಇಲ್ಲಿ ನಾನೀಗ ಅಡೋಬ್ದು ಕೋರ್ಸ್ ಸ್ಟಾರ್ಟ್ ಮಾಡಬೇಕಂತಿದ್ದೀನಿ. ಅದೇ ಕೋರ್ಸ್ಗೆ ಇದನ್ನು ಕೂಡ ಆ್ಯಡ್ ಮಾಡಿದ್ದೀನಿ. ಅದರ ಹೆಸರು ಕೊಡ್ತೀನಿ ಪ್ರೀಮಿಯರ್ ಪ್ರೋ ಅಂತೇಳಿ, ಅಡಾಬ್ ಪ್ರೀಮಿಯರ್ ಪ್ರೋ. ನೋಡಿ ಓಕೆನಾ? ಇಷ್ಟು ಮಾಡಿ, ಬೇರೆ ಏನು ಕೊಡೋದು ಬೇಡ, ಇಷ್ಟು ಮಾಡಿ ಕ್ರಿಯೇಟ್ ಕೊಟ್ಬಿಡಿ. ಒಂದು ಹೊಸ ಪ್ಲೇ ಲಿಸ್ಟು ಜನ್ರೇಟ್ ಆಗುತ್ತೆ. ಬಂತು ನೋಡಿ, ಫಸ್ಟಿಗೆ ಕೋರ್ಸ್ ಅನ್ನೋದೇ ಬಂತು. ಆ್ಯಕ್ಚುಲಿ ಕೈನ್ ಮಾಸ್ಟರ್ದು ನನ್ನೊಂದು ಕೋರ್ಸ್ ಇದೆ, 1 ಮಂತ್ ಕೋರ್ಸ್ ಇದೆ. ಯಾರ್ಯಾರು ನೋಡಿಲ್ಲ ಅದನ್ನು ನೋಡ್ಬೋದು ಕೂಡ. ಡನ್ನ ಆಯಿತು.
ನೆಕ್ಸ್ಟ್ ಬಂದು ಮೇನ್ ಸಬ್ಜೆಕ್ಟ್ ಇದು ಎಸ್ ಇಟ್ ಅಥವಾ ನೋ, ಇದು ದೊಡ್ಡವರಿಗಾಗಿ ಮಾಡಿದ್ದು ಚಿಕ್ಕವರಿಗಾಗಿದ್ದು ಮಾಡಿದ್ದು ಅಂತ ಇದೆ. ನೀವು ನೋ ಅಂತ ಕೊಡಿ, ಓಕೆನಾ. ನೋ ಅಂತ ಕೊಡಿ. ಆಮೇಲೆ ಏಜ್ ರಿಸ್ಟ್ರಿಕ್ಷನ್ ಏನು ನೋಡಲ್ಲ ನೀವು. ಎ ಯೂಸ್ ಮಾಡಿದ್ದಿದ್ರೆ ಏನೇನು ಹೆಡ್ಲೈನ್ ಗಿಡ್ಲೈನ್ಸ್ ಮಾಡಿರ್ತೀರಿ, ಅದಕ್ಕೆ ಎ ಯೂಸ್ ಮಾಡಿದ್ರೆ ಎ ಐ ಅಂತ ಕೊಡ್ಬೋದು. ಎಸ್ ನೋ ಚೂಸ್ ಮಾಡ್ಬೋದು, ಏನು ಪ್ರಾಬ್ಲಮ್ ಏನಿಲ್ಲ, ಕೊಡದೇ ಇದ್ರೂ ನಡೆಯುತ್ತೆ, ಓಕೆನಾ. ನೀವು ಒಂದು ಸ್ವಲ್ಪ ಓದ್ಕೊಳ್ಳಿ, ಕೊಡಿ. ಬೇಡ, ಇದು ಇನ್ವೈಟ್ ಕೊಲಾಬಿಟ್ರು, ನಿಮ್ದು ಯಾವ್ದಾದ್ರು ಫ್ರೆಂಡ್ಸ್ ಯಾರೇ ಇದ್ರೆ ಅವ್ರಿಗೆ ಕೂಡ ಇನ್ವೈಟ್ ಮಾಡ್ಬೋದು, ಕೊಲಾಬ್ ಮಾಡ್ಬೋದು ಇಬ್ಬರದು. ಅಂದ್ರೆ ನಿಮ್ಮ ವಿಡಿಯೋದಲ್ಲಿ ಅವರ ಚಾನಲ್ ಹೆಸರನ್ನು ತೋರಿಸುತ್ತೆ, ಅವ್ರು ಇದರಲ್ಲಿ ನಿಮಗೂ ತೋರಿಸುತ್ತೆ, ವಿಡಿಯೋ ವ್ಯೂಸ್ ಜಾಸ್ತಿ ಬರುತ್ತೆ, ಕೊಲಾಬ್ ಮಾಡ್ಬೋದು, ಇನ್ವೈಟ್ ಮಾಡೋದು, ಓಕೆನಾ. ಇವಾಗ ಆ್ಯಡ್ ಟ್ಯಾಗ್ಸ್ ಹಾಕೋದನ್ನು ತೋರಿಸ್ತೀನಿ ನೋಡಿ. ಆಲ್ರೆಡಿ ನಾನು ಟ್ಯಾಗ್ಸ್ಗಳನ್ನು ಇಲ್ಲಿ ಜನರೇಟ್ ಮಾಡ್ಕೊಂಡಿದ್ದೀನಿ ಚಾಟ್ ಜಿಪಿಟಿಯಲ್ಲಿ, ನಿಮಗೆ ತೋರಿಸಿದ್ನಲ್ಲ ಫಸ್ಟಿಗೆ ನೋಡಿ, ಇಲ್ಲಿದೆ ಅಲ್ಲ, ಆ ಒಂದು ವಿಡಿಯೋಗೆ ಸಂಬಂಧಪಟ್ಟಂತೆ ಟ್ಯಾಗ್ಸ್ಗಳನ್ನು ಮಾಡಿದ್ದೆ. ಅದು ಕಾಪಿ ಮೇಲೆ ಕ್ಲಿಕ್ ಮಾಡಿದರೆ ರೈಟ್ ಕಾಪಿ ಆಯಿತು. ಮಿನಿಮೈಸ್ ಮಾಡ್ಕೊತೀನಿ. ಇಲ್ಲಿ ಬಂದು ರೈಟ್ ಕ್ಲಿಕ್ ಮಾಡಿ ಪೇಸ್ಟ್ ಮಾಡಿದರೆ ಓಕೆ ನೋಡಿ, ಈಗ ಆಯಿತು. ಇಲ್ಲಿ ಯಾಕೆ ರೆಡ್ ಮಾರ್ಕ್ ಯಾಕೆ ಬರ್ತಾ ಇದೆ ಅಂದರೆ, ಇದು 500 ವರ್ಡ್ಸ್ ಒಳಗಡೆನೇ ಇರಬೇಕು. ಇಲ್ಲಿ 774 ಇದೆ, ಅಂದರೆ 774 ಅಕ್ಷರ ಇರೋದ್ರಿಂದ ನೀವು 500ಕ್ಕೆ ಕಮ್ಮಿ ಮಾಡಬೇಕು. ನಿಮಗೆ ಇಷ್ಟ ಇಲ್ಲದೋ ಅಥವಾ ಬೇರೆ ಅವಶ್ಯಕತೆ ಇಲ್ಲ ಅಂಥದ್ದು ಯಾವುದೇ ಇಲ್ಲಿಂದ ಟ್ಯಾಗ್ಸ್ಗಳನ್ನು ನೀವು ಕೀವರ್ಡ್ಸ್ ಅಂತಾರೆ, ಅವನ್ನ ಕೀವರ್ಡ್ಸ್ಗಳನ್ನು ತೆಗಿಬೋದು. ನಾನು ಇಷ್ಟು ತೆಗೆದಿದ್ದೀನಿ, ಬೇಕಾದರೆ ಒಂದೆರಡು ಸೇರಿಸೋದಿದ್ರೆ ಚಿಕ್ಕದಾಗಿ ಸೇರಿಸ್ಬೋದು. ಒಟ್ಟಿನಲ್ಲಿ ಟೋಟಲಿ ಅಷ್ಟು ಅಕ್ಷರಗಳು ಕ್ಲಿಯರ್ ಆಗಬೇಕು. ಅಷ್ಟು 99 ಆಯಿತು, ಕ್ಲಿಯರ್ ಆಯಿತು. ಓಕೆ, ಯಾವ ಲ್ಯಾಂಗ್ವೇಜಲ್ಲಿ ವಿಡಿಯೋ ಮಾಡ್ತೀರಿ, ಆಮೇಲೆ ರೆಕಾರ್ಡಿಂಗ್ ಡೇಟ್ ಯಾವುದು ಅದನ್ನು ಆ್ಯಡ್ ಮಾಡಿ, ಓಕೆನಾ. ನೋಡಿ ಯಾವ ಡೇಟು ಅದನ್ನು ಆ್ಯಡ್ ಮಾಡಿ. ಆಮೇಲೆ ವಿಡಿಯೋ ಲೊಕೇಶನ್, ನೀವು ಎಲ್ಲಿಂದ ಯಾವ ಊರು ಬೇಕಾದ್ರೂ ನಿಮಗೆ ಎಲ್ಲಿಂದ ಮಾಡ್ತೀರಾ ಅಲ್ಲಿಂದ ಹಾಕ್ಬೋದು. ನಾನು ಬ್ಯಾಂಗ್ಳೂರ್ ಅಂತ ಕೊಡ್ತೀನಿ, ನೋಡೋಣ, ಓಕೆನಾ. ಇಲ್ಲೇ ಇರುತ್ತೆ ಬೆಂಗಳೂರು ಅಂತ, ಕರ್ನಾಟಕ ಕೊಟ್ವಿ, ಮುಗೀತು. ಇಷ್ಟು ಕೊಡಿ. ಆಮೇಲೆ ಲೈಸೆನ್ಸ್ ಅದೇನು ಮುಟ್ಟೋದು ಬೇಡ, ಅಲೋ ಕೊಡಿ, ಅದೆಲ್ಲ ಏನೂ ಇರಲಿ, ಹೀಗೆ ಇರಲಿ. ಆಮೇಲೆ ನೀವು ಯಾವ ಸಬ್ಜೆಕ್ಟ್ ಮೇಲೆ ವಿಡಿಯೋ, ನಿಮ್ಮ ಚಾನಲ್ ಯಾವುದೇ ಇರಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಯಾವ ಚಾನಲ್ ಮೇಲೆ ಮಾಡಿದ್ರೆ ಸಂಬಂಧ ಇಲ್ಲ, ಈ ಸಬ್ಜೆಕ್ಟ್ ಯಾವ ಸಬ್ಜೆಕ್ಟ್ ಮೇಲೆ ನೀವು ವಿಡಿಯೋ ಮಾಡ್ತಾ ಇದ್ದೀರ ಅನ್ನೋದ್ರ ಮೇಲೆ ನೀವು ಅದಕ್ಕೆ ಕೊಡ್ಬೋದು. ಏನು ಸಬ್ಜೆಕ್ಟ್ ಯಾವ ಕ್ಯಾಟಗರಿ ಚೂಸ್ ಮಾಡೋದು. ನಾವು ಫಿಲ್ಮ್ ಆ್ಯಂಡ್ ಆ್ಯನಿಮೇಷನ್ ಎಡಿಟಿಂಗ್ ಮಾಡ್ತಾ ಇರೋದ್ರೆ ಆ್ಯನಿಮೇಷನ್ ಕೊಡ್ತೀನಿ, ಓಕೆನಾ. ಇಷ್ಟು ಮಾಡಿದ ನಂತರ ಮುಗೀತು, ನೀವು ಚೂಸ್ ಮಾಡ್ಬೋದು. ನಾನು ಆಲ್ರೆಡಿ ಚೂಸ್ ಮಾಡಿದ್ನಲ್ಲ, ಮತ್ತೊಂದು ಚೆಕ್ ಮಾಡ್ತಾ ಇದ್ದೀನಿ ಯಾವುದು ಕ್ಯಾಟಗರಿ ಇದೆಯಾ, ಹೌ ಟು ಸ್ಟೈಲು ಏನು ಬೇಕಾದ್ರೂ ಕೊಡ್ಬೋದು, ಓಕೆನಾ. ಇಷ್ಟು ಮುಗೀತು. ಆಮೇಲೆ ಇಲ್ಲಿ ಕಾಮೆಂಟ್ಸ್ ಆನ್ ಮಾಡ್ಬೋದು, ಆಫ್ ಮಾಡ್ಬೋದು, ಏನಿಲ್ಲ. ಇನ್ನೊಂದು ಬಾರಿ ಚೆಕ್ ಮಾಡ್ಕೊಳ್ಳಿ, ನಿಮ್ಗೆ ಏನಾದ್ರು ಡೌಟರ್ಸ್ ಇದ್ದರೆ, ಡೌಟ್ ಕಿಟ್ ಬರ್ತಾ ಇದೆ, ಚೆಕ್ ಮಾಡ್ಕೊಳ್ಬೋದು. ಈಗ ನೆಕ್ಸ್ಟ್ ಮುಂದಿನ ಸ್ಟೆಪ್, ಇವಾಗ ಇಲ್ಲಿ ನೀವು ಸಬ್ ಟೈಟಲ್ನ ಹೇಗೆ ಮಾಡೋದು ಅಂತೇಳಿ ನಾನು ಹಿಂದಿನ ವಿಡಿಯೋದಲ್ಲಿ ಹಾಕಿದ್ದೀನಿ, ಅದನ್ನು ಬೇಕಾದ್ರೆ ಚೆಕ್ ಮಾಡ್ಕೊಳ್ಬೋದು, ಓಕೆನಾ. ಈಗ ಕಾರ್ಡ್ಸ್ ಅಂದರೆ ಎಂಡ್ ಸ್ಕ್ರೀನ್ ಹಾಕುವಂಥದ್ದು, ಎಂಡಿಗೆ ಅಂದರೆ ನೀವೊಂದು ವಿಡಿಯೋ ನೋಡ್ತಾ ಇದ್ದಾಗ ಎಂಡ್ ಲಾಸ್ಟಲ್ಲಿ ಯಾವುದೋ ಒಂದಿಷ್ಟು ವಿಡಿಯೋ ಫೋಟೋ ಏನೋ ಬರುತ್ತಲ್ಲ, ಮುಂದೊಂದು ಯಾವ್ದು ನೋಡ್ತಾ ಅಂತ, ಆ ಥರ ನೀವು ಇಲ್ಲಿ ಮಾಡ್ಬೋದು. ಯಾವ್ದು ಬೇಕೋ ನೀವು ಈ ಕಾರ್ಡ್ಸ್ಗಳನ್ನು ಕೂಡ ನಾನು ಇಲ್ಲಿ ಫಾಸ್ಟ್ ಹೋಗ್ತಾ ಇದ್ದೀನಿ. ಕಾರ್ಡ್ಸ್ಗಳನ್ನು ಕೂಡ ನೀವು ಒಂದೊಂದೇ ಕಾರ್ಡ್ಸ್ ಇದೆಯಲ್ಲ, ಈ ರೀತಿ ನೀವು ಸರ್ಚ್ ಮಾಡಿ ಚಾನಲ್ ಹೆಸರು ಹಾಕ್ಬೋದು, ಕಾರ್ಡ್ಸ್ ಹಾಕ್ಬೋದು, ನೀವು ಏನು ಬೇಕಾದರೂ ಇಲ್ಲಿ ಸರ್ಚ್ ಮಾಡ್ಬೋದು. ಕಸ್ಟಮ್ ಮೆಸೇಜಲ್ಲಿ ನೀವೇನು ಚಾನಲ್ ಅಂತ ಹೆಸರು ಕೊಡಬೇಕು, ಚಾನಲ್ ಕೊಟ್ಟರೆ, ಓಕೆನಾ. ನೋಡಿ ಒಂದು ಪೇಸ್ಟ್ ಮಾಡಿ ಕೊಡ್ತೀನಿ. ಹೀಗೆ ಎಲ್ಲಿ ಬೇಕು ನಿಮಗೆ ಅಲ್ಲಿ ಯಾವ ವಿಡಿಯೋ ಏನು ಬೇಕಾದರೂ ನೀವು ಕಾರ್ಡ್ಸ್ಗಳನ್ನು ಹಾಕ್ಬೋದು. ಈ ವಿಡಿಯೋ ನೋಡ್ತಾ ಇದ್ದಂಗೆ ವಿಡಿಯೋದ ಮೇಲ್ಗಡೆ ಕಾರ್ಡ್ಸ್ ಅಂತ ಬರುತ್ತಲ್ಲ, ಅದೇ ಈ ರೀತಿ ಕಾರ್ಡ್ಸ್ ಮಾಡಿ ಸೇವ್ ಮಾಡೋದು. ಕಾರ್ಡ್ಸ್ ಹಾಕಿದ ಮೇಲೆ ಮುಗೀತು. ಆಮೇಲೆ ಕ್ವಿಜ್ ಕೊಡೋದಾದ್ರೆ ಕ್ವಿಜ್ ಕ್ವಶನ್ನು ಕೊಡ್ಬೋದು ನೀವು ಇಲ್ಲಿಂದ ಇದಿಷ್ಟು ಮುಗಿದ ಮೇಲೆ ನೆಕ್ಸ್ಟ್ ಈ ಸ್ಟೆಪ್ ಮುಗೀತು. ಮೇನ್ ಸ್ಟೆಪ್ ಇದು, ಇಲ್ಲಿ ಫಸ್ಟ್ ಚೆಕ್ ಮಾಡ್ಕೊಳ್ಳಿ. ಇದು ಚೆಕ್ ಮಾಡ್ದಂಗೆ ನೀವು ಯಾವುದೇ ಮುಂದಿನ ಸ್ಟೆಪ್ ಮಾಡೋಕೆ ಹೋಗೋದು ಅರ್ಥ ಇಲ್ಲ. ಎಲ್ಲ ಕ್ಲಿಯರ್ ಮಾಡ್ಕೊಳ್ಳಿ ಬ್ಯಾಕಲ್ಲಿ. ಈ ಸ್ಟೆಪ್ಪಲ್ಲಿ ನಿಮ್ಮದು ವಿಡಿಯೋ ಅಪ್ಲೋಡ್ ಆದ ನಂತರ ನಿಮ್ಗೆ ಇಲ್ಲಿ ಕಾಪಿರೈಟ್ ಏನೇ ಇದ್ದರೂ ಇಲ್ಲೇ ತೋರಿಸ್ಬಿಡುತ್ತೆ. ಎಡಿಟ್ ಮಾಡೋಂಗಿದ್ರೆ ಇಲ್ಲೇ ಎಡಿಟ್ ಮಾಡ್ಬೋದು. ನಂದು ಅಪ್ಲೋಡ್ ಆಗಿದೆ, ಕಾಪಿರೈಟ್ ಈಗ ಚೆಕ್ ಮಾಡ್ತಿದ್ದೆ 10 ಸೆಕೆಂಡ್ ಅಂತೇಳಿ. ವೇಟ್ ಮಾಡಿ ನೀವು ಕೂಡ. ವೇಟ್ ಆದ ತಕ್ಷಣ ಕಾಪಿರೈಟ್ ಇದ್ದರೆ ಇಲ್ಲೇ ತೋರಿಸುತ್ತೆ. ಆಲ್ರೆಡಿ ನೋಡಿ ವ್ಯೂ ಡೀಟೇಲ್ಸ್ ಅಂದರೆ ಕಾಪಿರೈಟ್ ಇದೆ, ಒಂದು ವಿಷಯದಲ್ಲಿ ಕಾಪಿರೈಟ್ಸ್ ಇದೆ ಅಂತ. ಇಲ್ಲ ಅಂದರೆ ರೈಟ್ ಮಾರ್ಕ್ ಬರುತ್ತೆ, ಇದ್ದರೆ ಈ ರೀತಿ ಬರುತ್ತೆ. ನೀವು ಇದನ್ನ ಎಡಿಟ್ ಮಾಡ್ಬೋದು, ಇಲ್ಲೇ ಎಡಿಟ್ ಮಾಡ್ಬೋದು. ನೆಕ್ಸ್ಟು ಏನು ಮುಂದೆ ಯೋಚನೆ ಮಾಡೋ ಅಂತ ಎಲ್ಲಿದೆ ತೋರಿಸ್ತದೆ ನೋಡಿ. ಇಂಪ್ಯಾಕ್ಟ್ ವಿಡಿಯೋ ರೀಚ್, ನೋ ಇಂಪ್ಯಾಕ್ಟ್, ಚಾನಲ್ಗೆ ಯಾವುದೇ ಇಂಪ್ಯಾಕ್ಟ್ ಇಲ್ಲ, ವಿಡಿಯೋಗೆ ಮಾತ್ರ, ವಿಡಿಯೋಕ್ಕೂ ಏನಿಲ್ಲ. ಆದರೆ ಅದರ ಅರ್ನಿಂಗ್ ಪೂರ್ಣ ಅವ್ರಿಗೆ ಹೋಗುತ್ತೆ, ಯಾರಿಗೆ, ಅದರ ಮೇನ್ ಓನರಿಗೆ. ಅಲ್ಲಿ ಕ್ಲಿಕ್ ಮಾಡಿ ನೋಡಿ ಎಲ್ಲಿ ಅಂತ ತೋರಿಸುತ್ತೆ. ನಾವು ಕ್ಲೈಮ್ ಹೋಗೋದಿದ್ರೆ ತೋರಿಸುತ್ತೆ ನೋಡಿ ಎಲ್ಲಿದೆ ಅಂತೇಳಿ. ಜಸ್ಟ್ ಆ ಭಾಗದಲ್ಲಿ ಅಷ್ಟೇ. ನಾನು ಸ್ಟಾರ್ಟಿಂಗ್ ಒಂದು ವಿಡಿಯೋ ಹಾಕಿದ್ನಲ್ಲ, ಇದು ಆಡಿಯೋ ಸಾಂಗ್ ಏನು ಹಾಕಿದ್ನಲ್ಲ, ಅದಕ್ಕೆ ಪ್ರಾಬ್ಲಮ್ ಇದೆ. ಟೇಕ್ ಆ್ಯಕ್ಷನ್ ತೊಗೊಂಡ್ರೆ ಇಲ್ಲಿ ಕೇಳುತ್ತೆ, ಸಾಂಗ್ ಯಾರು ಮಾಡ್ಬೇಕಾ, ರೀಪ್ಲೇಸ್ ಮಾಡಬೇಕಾ, ಟ್ರಿಮ್ ಅದಿಷ್ಟೇ ಕಟ್ ಮಾಡಿಬಿಡ್ಬೇಕಾ,
ಅಥವಾ ಕೋಟಿ ಹೋಗ್ತೀರಾ ಹಂಗೆ ಏನಾದ್ರು ಇದೆ, ನೀವೇನು ಬೇಕಾದ್ರೂ ರೀಪ್ಲೇಸ್ ಸಾಂಗ್ ಕೊಟ್ಟರೆ ಓಕೆ, ರೀಪ್ಲೇಸ್ ಕೇಳುತ್ತೆ. ಯೂಟ್ಯೂಬೇ ಒಂದಿಷ್ಟು ಮ್ಯೂಸಿಕ್ಗಳನ್ನು, ಸಾಂಗ್ಗಳನ್ನು ಕೊಡುತ್ತೆ. ಅದರಲ್ಲಿ ಯಾವ್ದು ಬೇಕು ನಿಮಗೆ ಚೂಸ್ ಮಾಡಿದರೆ ಆಯ್ತು. ರೆಡ್ ಇದ್ದಷ್ಟಕ್ಕೆ ಮಾತ್ರ ಅದು ಬಂದು ಸೇರ್ಕೊಳ್ಳುತ್ತೆ. ಓಕೆನಾ? ನೋಡಿ ಅಲ್ಲಿ ರೆಡ್ ಇದೆಯಲ್ಲ, ಅದಿಷ್ಟೇ ಸೇರ್ಕೊಳ್ಳುತ್ತೆ. ಸೇವ್ ಕೊಟ್ಟರೆ ಆಯಿತು. ಆಮೇಲೆ ಅದನ್ನು ಅಗ್ರಿಮೆಂಟ್ ಕ್ಲಿಕ್ ಮಾಡಿ ಸೇವ್ ಚೇಂಜಸ್ ಕೊಟ್ಟರೆ ಆವಾಗ ನೋಡಿ ಟೇಕ್ ಆ್ಯಕ್ಷನ್ ಏನು ತೊಗೊಂಡಿದ್ವಲ್ಲ, ಓಕೆನಾ? ಅದಿಷ್ಟು ನಡೀತಾ ಇರುತ್ತೆ. ಅಂದ್ರೆ ತನ್ನಿಂತಾನೇ ಕಾಪಿರೈಟಿಗೆ ಚೇಂಜಸ್ ಆಗ್ತಾ ಇರುತ್ತೆ. ಆಟೋಮೆಟಿಕ್ಲಿ ಮ್ಯಾನ್ಯುವಲಿ ಅಲ್ಲ, ಆಟೋಮೆಟಿಕ್ಲಿ ಯೂಟ್ಯೂಬೇ ಅಪ್ಡೇಟ್ ಮಾಡಿ ಅದನ್ನು ಸರಿಪಡಿಸ್ಕೊಳ್ಳುತ್ತೆ. ಓಕೆನಾ? ಈ ಒಂದು ನಾವು ಆ್ಯಕ್ಷನ್ ತೊಗೊಂಡಿದ್ದು ಮುಗೀತು. ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮುಂದೆ ಹೋಗೋಣ. ರಿಟರ್ನ್ ಟು ಅಪ್ಲೋಡಿಗೆ ಹೋಗ್ತೀವಿ. ಪ್ರಾಬ್ಲಮ್ ಎಲ್ಲಿತ್ತೋ ಅದು ಸರಿ ಮಾಡುತ್ತೆ ಆಟೋಮೆಟಿಕ್ಲಿ. ಎಡಿಟಿಂಗ್ ಇನ್ ಪ್ರೋಗ್ರೆಸ್ ಅಂತ ಇದೆ, ಅದು ಆಟೋಮೆಟಿಕ್ಲಿ ಮಾಡ್ಕೊಳ್ಳುತ್ತೆ. ನಿಮಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದ್ರೆ ನೀವು ಸರಿ ಮಾಡಿದ್ದೀರಿ. ಓಕೆನಾ? ನೆಕ್ಸ್ಟ್ ಅದಿಷ್ಟು ಆಗುತ್ತೆ. ನೀವೇನೂ ತಲೆ ಕೆಡಿಸ್ಕೊಳ್ಳೋವಂಥದ್ದು ಏನಿಲ್ಲ. ನೆಕ್ಸ್ಟ್ ಮುಂದೊಂದು ಸ್ಟೆಪ್ಪಿಗೆ ಹೋಗಿ. ಈಗೇನು ಪ್ರಾಬ್ಲಮ್ ಇದೆ ನಾನು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಅಪ್ಲೋಡ್ ಆಗಿದೆ ಅಂದರೆ ಅಪ್ಡೇಟಿಂಗ್ ನಡೀತಾ ಇದೆ. ಅಷ್ಟು ಪರ್ಸೆಂಟ್ ಇನ್ವೆಸ್ಟ್ಮೆಂಟ್ಗೆ. ಈಗ ಇಲ್ಲಿ ಪ್ರೈವೇಟು, ಅನ್ಇನ್ಸ್ಟಾಲು, ಪಬ್ಲಿಕ್ ವಿಸಿಬಿಲಿಟಿ ತೋರಿಸುತ್ತೆ. ನೀವು ವಿಡಿಯೋನ ಹೆಚ್ಚಾಗಿ ಯಾವುದೇ ಅಪ್ಲೋಡ್ ಡೈರೆಕ್ಟ್ ಮಾಡಿಬಿಡಿ. ಒನ್ ಡೇ ಅನ್ಲಿಸ್ಟಲ್ಲಿ ಇಟ್ಕೊಂಡು ಆಮೇಲೆ ಅದನ್ನು ಪಬ್ಲಿಕ್ ಮಾಡಿ. ಓಕೆನಾ? ಡೈರೆಕ್ಟಾಗಿ ಪಬ್ಲಿಕ್ ಮಾಡಿಬಿಡಿ. ಪ್ರೈವೇಟ್ ಇಟ್ಟರೆ ನಿಮಗೆ ಮಾತ್ರ ಕಾಣುತ್ತೆ, ಬೇರೆಯವರಿಗೆ ಕಾಣಲ್ಲ. ಓಕೆನಾ? ಇದು ಪ್ರೈವೇಟು. ಅನ್ಲಿಸ್ಟ್ ಇಟ್ಟರೆ ಅದು ಯಾರಿಗೂ ಶೋ ಆಗಲ್ಲ. ಪಬ್ಲಿಕ್ ಇಟ್ಟರೆ ಡೈರೆಕ್ಟ್ ನೀವು ಈಗಲೇ ಪಬ್ಲಿಷ್ ಮಾಡಿದರೆ ಈಗಲೇ ಜನರಿಗೆ ಬೇರೆಯವ್ರಿಗೆ ವಿಡಿಯೋ ಕಾಣುತ್ತೆ. ಹಾಗೆ ಅನ್ಲಿಸ್ಟಲ್ಲಿ ಇಟ್ಕೊಳ್ಳಿ. ಏನಾದ್ರು ಎಡಿಟು ಚೆಕ್ ಮಾಡೋದು, ಚೇಂಜ್ ಮಾಡೋದಿದ್ರೆ ಅನ್ಲಿಸ್ಟಲ್ಲಿ ಇಟ್ಕೊಂಡು ನಾಳೆ ಇನ್ನೊಂದು ಸತಿ ಏನಾದ್ರು ರಿವೆರಿಫೈ ಮಾಡಿ ಟೈಮ್ ಬಿಟ್ಟು ನೀವು ಮಾಡ್ಬೋದು. ಇನ್ನು ಶೆಡ್ಯೂಲ್ ಮಾಡೋದನ್ನು ಮಾಡ್ಬೋದು. ನಿಮ್ಗೆ ಯಾವ ತಾರೀಕಿಗೆ, ಎಷ್ಟನೇ ತಾರೀಕಿಗೆ, ಎಷ್ಟು ಗಂಟೆಗೆ ಈ ವಿಡಿಯೋ ನಿಮಗೆ ಜನರ ಮುಂದೆ ಬರಬೇಕು, ಪಬ್ಲಿಕ್ಕಿಗೆ ಬರಬೇಕು ಅನ್ನೋಂಗಿದ್ರೆ ನೀವು ಶೆಡ್ಯೂಲ್ ಹಾಕ್ಬೋದು. ಟೈಮು, ಡೇಟು ಎಲ್ಲ ಕೊಡ್ಬೋದು. ಯಾವ ಟೈಮ್ ಕೊಟ್ಟು ಬೇಕಾದ್ರೂ ನೀವು ಪಬ್ಲಿಷ್ ಮಾಡ್ಬೋದು. ಅದಕ್ಕೆ ಪ್ರೀಮಿಯರ್ ಬೇಕಾದ್ರೂ ಮಾಡ್ಬೋದು. ಈ ಮೂವಿ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ 1, 2 ಕೌಂಟ್ಡೌನ್ ಥರ ಔಟೇಜ್ ಬರುತ್ತಲ್ಲ, ಆ ಥರ ನೀವು ಇಲ್ಲಿ ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಬೋದು. ಪ್ರೀಮಿಯರ್ ಸೆಟ್ ಮಾಡೋದು ಅಂತಾರೆ. ಇದಕ್ಕೆ ಹಲವಾರು ಮೆಥಡ್ಗಳು ಅದರಲ್ಲೇ ಇದೆ. ಅದು ನಿಮಗೆ ಇಷ್ಟ ಇದ್ದರೆ ಯಾವ್ದು ಬೇಕಾದ್ರೂ ಚೂಸ್ ಮಾಡ್ಬೋದು. 1 ಮಿನಿಟು, 2 ಮಿನಿಟ್ ಬೇಕಾದರೂ ಆ್ಯಡ್ ಮಾಡ್ಬೋದು. ಹಾಗೆ ಯಾವ ಟ್ರೈಲರ್ ಗಿಲ್ಲರ್ ಆ ವಿಡಿಯೋ ಬಗ್ಗೆ ನೀವು ರೆಡಿ ಮಾಡಿದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಪ್ರಾಬ್ಲಮ್ ಏನಿಲ್ಲ. ಓಕೆನಾ? ಈ ಥರ ನಾನು ಅನ್ಲಿಸ್ಟಲ್ಲಿ ಇಟ್ಟಿರ್ತೀನಿ ಯಾವಾಗೂ. ಆಮೇಲೆ ಒನ್ ಡೇ ನಂತರ ಅದನ್ನ ಏನೋ ಪ್ರಾಬ್ಲಮ್ ಚೇಂಜಸ್ ಇಲ್ಲ ಅಂತ ಹೇಳಿದ್ರೆ ನಾಳೆ ಯಾವ ಟೈಮಿಗೆ ಬೇಕು ಆ ಟೈಮಿಗೆ ಪಬ್ಲಿಷ್ ಮಾಡ್ತೀನಿ. ಓಕೆನಾ? ಪಬ್ಲಿಕ್ ಮಾಡಲಿಕ್ಕೆ ಈಗ ನೋಡಿ ಅನ್ಲಿಸ್ಟಲ್ಲಿ ಇದೆಯಲ್ಲ, ಅನ್ಲಿಸ್ಟಲ್ಲಿ ಇಟ್ಟಿದ್ದೀನಿ, ಸೇವ್ ಕೊಡ್ತೀನಿ. ಆಲ್ರೆಡಿ ವಿಡಿಯೋ ಅನ್ಲಿಸ್ಟಲ್ಲಿದೆ, ಬಿಟ್ಟು ಯೂಟ್ಯೂಬಿಗೆ ಅಪ್ಲೋಡ್ ಆಗಿದೆ. ಈ ರೀತಿ ಬರುತ್ತೆ ನೋಡಿ. ಇದು ಇಲ್ಲೊಂದು ವಿಡಿಯೋ ಕಾಪಿ ಇದೆಯಲ್ಲ, ಈ ಕಾಪಿನ ಒಂದು ತೆಗೆದಿಟ್ಕೊಳ್ಳಿ. ಯಾಕೆ ತೆಗೆದಿಟ್ಕೊಳ್ಬೇಕು ಅಂದರೆ ಅದು ನೆಕ್ಸ್ಟ್ ನಿಮಗೆ ನೀವು ಬೇರೆ ಏನಾದ್ರು ಗಿಸ್ಬುಕ್ ಅಪ್ಲೋಡ್ ಮಾಡಲಿಕ್ಕೂ ಇಲ್ಲಿಂದಲೇ ಈಸಿ ಆಗುತ್ತೆ. ಒಂದು ಪೋಸ್ಟ್ ಹಾಕಲಿಕ್ಕೆ ನಾನು ಈ ರೀತಿ ಒಂದು ಈಗ ಫೇಸ್ಬುಕ್ ಇದೆ ತಾನೇ, ಇಲ್ಲಿ ಕಾಪಿ ಬಂದಿದ್ದನ್ನ ಇಲ್ಲಿ ಪೇಸ್ಟ್ ಮಾಡ್ತೀನಿ ನೋಡಿ. ಈ ಥರ ಎಲ್ಲ ಪೇಸ್ಟ್ ಮಾಡಿದರೆ ನಿಮಗೆ ಇಲ್ಲಿ ಈ ರೀತಿ ನಿಮ್ಮ ಏನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ರಲ್ಲ ಅದೆಲ್ಲ ಇಲ್ಲಿ ಬಂದು ಶೋ ಆಗುತ್ತೆ. ನೀವು ಇದನ್ನು ಪಬ್ಲಿಷ್ ಮಾಡಿದರೆ ನಿಮ್ಮದು ವಿಡಿಯೋ ಅನ್ಲಿಸ್ಟಲ್ಲಿ ಇದ್ದರೂ ಜನರಿಗೆ ಈ ಪೋಸ್ಟ್ ಕಾಣ್ತಾ ಇರುತ್ತೆ. ನಾಳೆ ನಿಮಗೆ ಸಿಗುತ್ತೆ. ಅಂದರೆ ನಾಳೆ ನೀವು ಎಷ್ಟೊತ್ತಿಗೆ ಪಬ್ಲಿಷ್ ಮಾಡಿದ್ರು ಜನರು ಆವಾಗ ಕ್ಲಿಕ್ ಮಾಡಿದ್ರು ಆವಾಗ ಒಟ್ಟಿನಲ್ಲಿ ಆ ವಿಡಿಯೋ ಜನರಿಗೆ ಶೋ ಆಗುತ್ತೆ. ನೋಡಿ ಇಲ್ಲಿ ಹೆಡ್ಲೈನ್ಸ್ ಇದೆ. ಅದಕ್ಕೊಂದು ಬೇಕಾದರೆ ನೀವು ಬೇರೆ ಚೇಂಜಸ್ ಮಾಡಬೇಕು, ಹ್ಯಾಶ್ಟ್ಯಾಗ್ ಬೇಕಾದ್ರೆ ನೀವು ಫೇಸ್ಬುಕ್ಗೆ ಎಷ್ಟು ಹಾಕಬೇಕು ಅಂದರೆ ಇಲ್ಲಿ ಹೆಂಗಿದ್ರು ರೆಡಿ ಮಾಡಿಟ್ಟಿರುವಂಥ ಹ್ಯಾಶ್ಟ್ಯಾಗ್ ಇದೆ. ಇದನ್ನ ಒಂದು ಕಾಪಿ ತಗೊಂಡು ಹೋಗಿ ಕಾಪಿ ಮಾಡಿ ಇದನ್ನು ನಿಮ್ಮ ಈಗ ಫೇಸ್ಬುಕ್ ಏನಿದೆಯಲ್ಲ ಇಲ್ಲಿ ನೋಡಿ ಬರೀ ಹೆಡ್ಲೈನ್ ಇದೆಯಲ್ಲ, ಇಲ್ಲಿ ಒಂದು ಹ್ಯಾಶ್ಟ್ಯಾಗ್ಗಳನ್ನು ಇಲ್ಲಿ ಕೂಡ ಆ್ಯಡ್ ಮಾಡ್ಬೋದು. ನೋಡಿ ಈ ಥರ ಹೆಡ್ಲೈನ್ ಬರುತ್ತೆ. ಓಕೆನಾ? ನೀವು ಇಲ್ಲಿ ಒಂದೊಂದು ಸ್ಟೆಪ್ ಚೇಂಜ್ ಮಾಡ್ತಾ ಬರ್ಬೋದು. ಇಲ್ಲ ನಡೀತದೆ, ಆಟೋಮೆಟಿಕ್ಲಿ ತೊಗೊಂಡಿರುತ್ತೆ. ನೀವು ಯಾವುದೇ ಇಲ್ಲಿ ಟ್ಯಾಗ್ಸ್ ಆಗಿ ಕ್ರಿಯೇಟ್ ಮಾಡ್ಬೋದು. ನಿಮ್ಮದೇ ಓನ್ ಟ್ಯಾಗ್ಗಳನ್ನು ಬೇಕಾದರೂ ನೀವು ಚೂಸ್ ಮಾಡಿ ಹಾಕ್ಬೋದು. ಓಕೆನಾ? ನಾನು ಇಷ್ಟನ್ನು ಕೊಟ್ಟಿದ್ದೀನಿ, ಸಾಕು ಅನ್ನಿಸ್ತದೆ. ಓಕೆನಾ? ಸರಿನಾ? ಇಷ್ಟ ಆಗಿದೆ. ನೀವು ಇದನ್ನು ಇವಾಗ ಪೋಸ್ಟ್ ಮಾಡ್ಬೋದು. ನೆಕ್ಸ್ಟ್ ಹೋಗ್ಬೋದು. ನೆಕ್ಸ್ಟ್ ಅಂದರೆ ನಾನು ಬರೀತೀನಿ ನೋಡೋಣ ಮತ್ತೊಂದೆರಡು ನೆಕ್ಸ್ಟ್ ನನ್ನ ಈ ಒಂದು ಫೇಸ್ಬುಕ್ನ ಹ್ಯಾಂಡಲ್ ನನ್ನ ಹ್ಯಾಶ್ಟ್ಯಾಗ್ ಇದು. ಯಾರಿಗೆ ಗೊತ್ತಿಲ್ಲ ಈ ಹ್ಯಾಶ್ಟ್ಯಾಗನ್ನು ಸರ್ಚ್ ಮಾಡಿ ಬರುತ್ತೆ ನನ್ನ ಫೇಸ್ಬುಕ್ನ ಪ್ರೊಫೈಲು. ಓಕೆನಾ? ಇಷ್ಟ ಆಯಿತಾ? ಇಲ್ಲೆಲ್ಲ ಮುಗೀತು. ಇಲ್ಲಿ ಮುಗಿದ ನಂತರ ನೀವು ಅದನ್ನ ನಿಮ್ಮ ಫೀಲಿಂಗ್ಸ್ ಏನು ಅಂತೇಳಿ ಹಾಕ್ಸ್ಬೋದು. ಒಬ್ಬೊಬ್ರು ಒಂದೊಂದು ಫೀಲಿಂಗ್ಸ್ ಇರುತ್ತೆ. ಅದು ನೀವು ಏನು ಬೇಕೋ ಅದನ್ನ ಆ್ಯಡ್ ಮಾಡ್ಬೋದು. ಓಕೆನಾ? ವಂಡರ್ಫುಲ್ ಅಂತ ಕೊಡ್ತೀನಿ ನಾನು, ಬರುತ್ತೆ ಫೀಲಿಂಗ್ ವಂಡರ್ಫುಲ್. ಆಮೇಲೆ ನಿಮ್ಮ ಲೊಕೇಶನ್ನು. ಓಕೆನಾ? ಲೊಕೇಶನ್ ಕೊಡ್ತೀನಿ. ಓಕೆ, ಸರಿನಾ? ಈಗ ನೆಕ್ಸ್ಟ್
ನೆಕ್ಸ್ಟ್ ಮಾಡಿ ಪಬ್ಲಿಕ್ ಆಡಿಯನ್ಸಿಗೆ ಇವತ್ತೇ ನಾನು ಪಬ್ಲಿಕ್ ಮಾಡೋದ್ರಿಂದ ಮತ್ತೆ ಯಾವುದು ಚೇಂಜಸ್ ಮಾಡೋಕ್ಕೆ ಬರಲ್ಲ ಈ ಥರ ಮಾಡಿದಾಗ. ಪೋಸ್ಟ್ ಮಾಡಿ ಡೈರೆಕ್ಟ್ ಅಪ್ಲೋಡ್ ಆದ ತಕ್ಷಣ ಫೇಸ್ಬುಕ್ಕಲ್ಲಿ ನಿಮ್ಮ ವಿಡಿಯೋ ಪೋಸ್ಟ್ ಆಗುತ್ತೆ. ಸರಿನಾ? ನೋಡಿ ಈ ರೀತಿಯಾಗಿ ವಾಟ್ಸಪ್ಪಲ್ಲಿ ಬೇಕಾದರೂ ನೀವು ಪೋಸ್ಟ್ ಮಾಡ್ಬೋದು. ಫೇಸ್ ಯಾವ್ದು ಬೇಕಾದರೂ ನೀವು ಪೋಸ್ಟ್ ಮಾಡ್ಬೋದು. ಓಕೆನಾ? ನೋಡಿ ನೋಡಿ ಈ ರೀತಿಯಾಗಿ ನನ್ನ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನೋಡಿ ಇಲ್ಲಿ ಯಾವುದೂ ಇಲ್ಲ. ಒಂದು ಸ್ವಲ್ಪ ರೀಪ್ರೆಸ್ ಮಾಡ್ಕೊಳ್ತೀನಿ ಬೇಕಾದರೆ. ಇಲ್ಲೇನು ಶೋ ಬರಲ್ಲ. ಯಾಕಂದರೆ ನಾನೀಗ ಅನ್ಲಿಸ್ಟಲ್ಲಿ ಇಟ್ಟಿದ್ದೀನಿ. ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಅನ್ಲಿಸ್ಟ್ ಇದೆ. ಎಡಿಟ್ ಮಾಡೋದಿದ್ರೆ ನೀವು ಇಲ್ಲಿ ಬಂದು ಎಡಿಟ್ ಮಾಡಿ ಅದನ್ನ ಪಬ್ಲಿಷ್ ಮಾಡ್ಬೋದು. ಓಕೆನಾ? ಇಲ್ಲೇ ಬಂದು ಎಡಿಟ್ ಮಾಡಬೇಕು. ಇಲ್ಲಿಂದಲೇ ಓಪನ್ ಮಾಡಿ ನೀವು ಪಬ್ಲಿಷ್ ಮಾಡ್ಬೋದು ಸ್ನೇಹಿತರೆ. ನಾನು ಈಗೇನು ತೋರಿಸಿದ್ನಲ್ಲ ಇದೇ ರೀತಿ ಅಪ್ಲೋಡ್ ಮಾಡ್ತೀರಿ. ಇದರಿಂದ ನಿಮಗೂ ಕೂಡ ಕಲಿಬೋದು. ನೀವು ಕೂಡ ಪ್ರೊಫೆಷ್ನಲ್ ಆಗಿ ಮಾಡ್ಬೋದು. ನೋಡಿದ್ರಲ್ಲ ಈ ರೀತಿಯಾಗಿ ಈ ಆಗಸ್ಟ್ 15ಕ್ಕೆ ಯೂಟ್ಯೂಬಿಂದ ಬಂದಂಥ ಅಪ್ಡೇಟ್ ಪ್ರಕಾರ ವಿಡಿಯೋವನ್ನು ಸ್ಟೆಪ್ ಬೈ ಸ್ಟೆಪ್ಪು ಹೇಗೆ AI ಬಳಸಿಕೊಂಡು ವಿಡಿಯೋವನ್ನೇ ಥಂಬ್ನೈಲ್ ಕ್ರಿಯೇಟ್ ಮಾಡಿ, ಹೆಡ್ಲೈನ್ಸ್ ಕ್ರಿಯೇಟ್ ಮಾಡಿ, ಟ್ಯಾಗು ಹಾಗೂ ಹ್ಯಾಶ್ಟ್ಯಾಗ್ ಎಲ್ಲವನ್ನೂ ಜನರೇಟ್ ಮಾಡಿ ಹೇಗೆ ಪರ್ಫೆಕ್ಟಾಗಿ SEO ಪ್ರಕಾರ ಯೂಟ್ಯೂಬಿಗೆ ವಿಡಿಯೋ ಅಪ್ಲೋಡ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಹಾಗೆ ನಿಮಗೆಲ್ಲರಿಗೂ ನನ್ನ ಕಡೆಯಿಂದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.